ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈರಿವ ತ್ರಿವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆ ಬರ್ತಾ ಇದೆ ಅಂತ ನೋಡುವ. ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡುವ. ಫಸ್ಟು ಪ್ಲೀಸ್. ಭದ್ರಕಾಳಿ ಬಂದಿದ್ದಾರೆ. ಕಟಕ ರಾಶಿಯವರಿಗೆ ಭದ್ರಕಾಳಿಯವರ ಆಶೀರ್ವಾದ ಇದೆ. ಅಮ್ಮ ಭದ್ರಕಾಳಿ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡ್ತೀನಿ. ನಾನು ಕಾಳಿ ರೂಪನ ತಾಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದನ್ನು ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆತನ ನಾನು ತಂದು ಕೊಡ್ತೀನಿ, ಒಳ್ಳೆ ಬೆಳಕನ್ನು ತಂದು ಕೊಡ್ತೀನಿ. ಇರೋ ಕತ್ತಲೇನೆಲ್ಲ ಕಳೆದು ನನ್ನ ಜೀವನಕ್ಕೆ ಒಳ್ಳೆಯ ಬೆಳಕನ್ನು ತರ್ತೀನಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಕಾಳಿ ಮಾತೆ ಭದ್ರಕಾಳಿಯವರು ನಿಮಗೆ ಒಂದು ಶಕ್ತಿಯನ್ನು ಕೂಡ ಕೊಡ್ತಿದ್ದಾರೆ. ಮತ್ತು ನಿಮ್ಮ ಮನೆಯಲ್ಲಿ ಅಮ್ಮ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡೋ ಹಾಗೆ ಮಾಡ್ತೀನಿ, ಬರೋ ಹಾಗೆ ಮಾಡ್ತೀನಿ ಅಂತ ಕೂಡ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಕಟಕ ರಾಶಿಯವರಿಗೆ ಗುರುಗಳ ಆಶೀರ್ವಾದ ತುಂಬ ಮುಖ್ಯ ಅಂತ ಇಲ್ಲಿ ಅನ್ನಿಸ್ತಾ ಇದೆ. ಎಜುಕೇಷನ್ ಕಡೆ ಕೂಡ ಯೋಚನೆ ಮಾಡ್ತಾ ಇರೋವಂಥವ್ರು ಕೂಡ ಇಲ್ಲಿ ಕಟಕ ರಾಶಿಯವರು ಇರ್ಬೋದು. ಎಜುಕೇಷನ್ ಕೂಡ ಯೋಚನೆ ಮಾಡ್ತಾ ಇರೋರು ದಯವಿಟ್ಟು ನಿಮ್ಮ ಗುರುಗಳ ಆಶೀರ್ವಾದನ ತಗೊಳ್ಳಿ. ನಿಮ್ಮ ಗುರುಗಳು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದೆ ಆದರೆ ನಿಮ್ಮ ಕನಸು ನನಸಾಗುತ್ತೆ. ಮತ್ತು ಒಂದು ಒಳ್ಳೆಯ ನಾಲೆಜ್ ಅನ್ನೋದು ನಿಮಗೆ ಖಂಡಿತ ಸಿಗುತ್ತೆ. ನೀವು ಒಬ್ಬರು ಏನಂತ ಹೇಳ್ತಾರೆ, ಈ ಹಳ್ಳಿನಲ್ಲಿ ನ್ಯಾಯ ಕೊಡಿಸೋಕ್ಕೆ ಅಂತ ಇರ್ತಾರಲ್ಲ, ಲಾಯರ್ ಅಂತ ಕೂಡ ಹೇಳ್ಬೋದು, ಅಥವಾ ಊರ ಚೇರ್ಮನ್ರು ಅಂತ ಕೂಡ ಹೇಳ್ತಾರಲ್ಲ, ಆ ರೀತಿ ನೀವು ಒಬ್ಬರು ನ್ಯಾಯಾಧೀಶರ ಸ್ಥಾನದಲ್ಲಿ ಇರೋಂಥವ್ರು ಕೂಡ ಇದ್ದೀರಾ. ಇಲ್ಲಿ ಕಟಕ ರಾಶಿನಲ್ಲಿ ಇರೋಂಥವ್ರು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮಿಂದ ಕೆಲವರಿಗೆ ನ್ಯಾಯ ಸಿಗುವಂಥದ್ದು ಕೂಡ ಇದೆ. ನಿಮ್ಮ ತುಂಬ ವರ್ಕಲ್ಲಿ ತುಂಬ ಟೆನ್ಷನಲ್ಲಿ ಕೂಡ ಇರೋವಂಥದ್ದು ಕೂಡ ಇಲ್ಲಿ ಇದೆ. ಆಗಸ್ಟ್ ತಿಂಗಳಿನಲ್ಲಿ ತುಂಬ ದುಡ್ಡಿನ ಬಗ್ಗೆ ಕೂಡ ಯೋಚನೆ ಮಾಡೋವಂಥವ್ರು ಕೂಡ ಇಲ್ಲಿ ಇದ್ದೀರಾ. ದುಡ್ಡು ಕೂಡ ನಿಮಗೆ ಬರುತ್ತೆ, ಆದರೆ ನೀವು ಎಂಥ ವ್ಯಕ್ತಿ ಅಂತ ಅಂದರೆ, ದುಡ್ಡಿಗಿಂತ ನೀವು ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋವಂಥ ವ್ಯಕ್ತಿ ಕೂಡ ನೀವು ಇಲ್ಲಿ ಇದ್ದೀರಾ. ಮತ್ತು ನೀವು ನಾನೆಲ್ಲೋ ಎಲ್ಲರಿಗೂ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಒಂಟಿ ಆಗೋದೆ, ಅಥವಾ ಎಲ್ಲರಿಗೂ ನ್ಯಾಯನ ಕೊಡಿಸೋದಕ್ಕೆ ಆಗಲಿಲ್ಲ ನನ್ನಿಂದ ಅಂತ ಕೂಡ ಯೋಚನೆ ಮಾಡೋವಂಥದ್ದು ಕೂಡ ಆಗಸ್ಟ್ ತಿಂಗಳಿನಲ್ಲಿ ಇದೆ. ತುಂಬಾ ಬೇಜಾರಾಗಿ ಒಂಟಿತನ ಕಾಡೋದು ಕೂಡ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಒಂಟಿತನ ಅನ್ನೋದು ಕೂಡ ತುಂಬಾ ಕಾಡುತ್ತೆ. ಮತ್ತು ತುಂಬ ಚಾಲೆಂಜಸ್ ಎದುರಿಸ್ಬೇಕಾಗುತ್ತೆ. ಚಾಲೆಂಜಸ್ ಅಂದರೆ ಕೆಲವು ಜಗಳ ಕೂಡ ಆಗ್ಬೋದು, ದುಡ್ಡಿನ ವಿಷಯಕ್ಕೆ ಜಗಳ ಆಗ್ಬೋದು, ಅಥವಾ ಬೇರೆಯವರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋಗಿ ನೀವು ಆಚೆಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ, ಯಾರು ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಕಂಟ್ರೋಲ್ ಮಾಡಿದ್ದೀನಿ. ತುಂಬ ಜಗಳ ಕೂಡ ಆಗೋದ್ರಲ್ಲಿ ಕೂಡ ಇದೆ. ಆಗಸ್ಟ್ ತಿಂಗಳಿನಲ್ಲಿ ಜಗಳ ಕೂಡ ಆಗೋವಂಥದ್ದು ತುಂಬಾ ಇಲ್ಲಿ ಕಾಣ್ತಾ ಇದೆ. ಆದರೆ ಏನೇ ಜಗಳ ಆದರೂ ಕೂಡ ನೀವು ನಿಮ್ಮ ತಾಳ್ಮೆಯಿಂದ ಎಲ್ಲದನ್ನು ಗೆಲ್ತೀರಾ ಅನ್ನೋದು ಕೂಡ ಇಲ್ಲಿ ಇದೆ. ಯಾಕೆ ರೀತಿ ಆಗುತ್ತೆ ಆಗಸ್ಟ್ ತಿಂಗಳು? ಓಕೆ ನೋಡಿ, ಆಗಲೇ ಹೇಳಿದಾಗೆ ನಿಮಗೆ ಒಂಟಿತನ ಅನ್ನೋದು ತುಂಬಾ ಕಾಡುತ್ತೆ. ಯಾವುದೇ ಕೆಲಸನ ಮಾಡಬೇಕು ಅಂದರೆ ನೀವು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಿ ಎಲ್ರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಯೋಚನೆನ ಮಾಡಿ ಹೆಜ್ಜೆಗಳನ್ನು ಇಡಬೇಕಾಗುತ್ತೆ. ನೀವು ಯಾವುದೇ ಕೆಲಸನ ಮಾಡಬೇಕಾದ್ರೂ ಕೂಡ ಒಂದೊಂದು ಹೆಜ್ಜೆ ಇಡುವಾಗ ಆದಷ್ಟು ಹುಷಾರಾಗಿ ಯೋಚನೆನ ಮಾಡಿ, ನಾನು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ದೀನಾ, ಸರಿಯಾದ ಮಾರ್ಗದಲ್ಲಿ ಇದ್ದೀನಾ ಅಂತ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ಇಲ್ಲಾಂದರೆ ನನ್ನಿಂದ ಯಾರಿಗೂ ನ್ಯಾಯನ ಕೊಡಿಸೋದಕ್ಕೆ ಆಗಲಿಲ್ಲ, ನಾನೊಬ್ಬ ದಡ್ಡ, ಅಥವಾ ನಾನು ಏನಕ್ಕೂ ಬೇಡದೇ ಇರೋವಂಥವ್ರು ಅಂತ ಅಂದ್ಕೊಂಡು ನೀವು ನಿಮ್ಮಲ್ಲೇ ಕೊರಗುವಂಥವ್ರು ಕೂಡ ಇದ್ದೀರಾ. ಮತ್ತು ತುಂಬ ನಿಮಗೆ ಹೆಲ್ತ್ ಇಶ್ಯೂ ಕೂಡ ಆಗುವಂಥದ್ದು ಇದೆ. ಆಗಸ್ಟ್ ತಿಂಗಳಿನಲ್ಲಿ ತಲೆನೋವು ಬರ್ಬೋದು, ಹೊಟ್ಟೆ ನೋವು ಬರ್ಬೋದು. ಆದಷ್ಟು ಹೀಲಿಂಗ್ ತುಂಬಾ ಮುಖ್ಯ. ಧ್ಯಾನ ಅನ್ನೋದನ್ನು ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಹೊಟ್ಟೆ ಭಾಗದಲ್ಲಿ
ತುಂಬ ಪ್ರಾಬ್ಲಮ್ ಆಗೋವಂಥದ್ದು ಕಾಣ್ತಾ ಇದೆ. ಬ್ಲ್ಯಾಕೇಜಸ್ ಕೂಡ ತುಂಬಾ ಇದೆ. ದಯವಿಟ್ಟು ನೀವು ಆದಷ್ಟು ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಬೇಕಾಗತ್ತೆ. ನಿಮ್ಮ ಹೆಲ್ತ್ ಕಡೆ ಗಮನನ ಕೊಟ್ಟರೆ ಮಾತ್ರ ನೀವು ಇನ್ನೊಬ್ಬರಿಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ. ನಿಮ್ಮ ಹೆಲ್ತ್ಗೆ ಚೆನ್ನಾಗಿದ್ರೆ ಮಾತ್ರ ನೀವು ಇನ್ನೊಬ್ರ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಿಮ್ಮ ಹೆಲ್ತ್ ಕಡೆನೂ ಗಮನನ ಕೊಡಿ. ಮತ್ತು ನೀವೇನು ಮಾಡ್ತೀರಾ ಅದ್ರ ಬಗ್ಗೆ ಯೋಚನೆನ ಮಾಡಿ ನೀವು ಮುಂದುವರಿರಿ. ಯಾವುದೇ ಯೋಚನೆನ ಮಾಡ್ದಲ್ಲಿ ಸಡನ್ನಾಗಿ ಯಾವುದೇ ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ಒಂದೊಂದು ಹೆಜ್ಜೆನೂ ಕೂಡ ನೀವು ಆಗಸ್ಟ್ ತಿಂಗಳಿನಲ್ಲಿ ತುಂಬ ಹುಷಾರಾಗಿ ಇಡೋವಂಥ ಪರಿಸ್ಥಿತಿ ಕೂಡ ಇಲ್ಲಿದೆ. ಅದರಿಂದ ನೀವು ನಿಮ್ಮ ಗುರುಗಳ ಮಾರ್ಗದರ್ಶನನ ಕೂಡ ತಗೋಬೇಕಾಗುತ್ತೆ. ನಿಮ್ಮ ಗುರುಗಳ ಮಾರ್ಗದರ್ಶನನ ತಗೊಂಡು ನೀವು ಯೋಚನೆ ಮಾಡಿ ಮುಂದುವರೆದಿದ್ದೇ ಆದರೆ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ನೋಡಿ, ನಿಮ್ಮ ಸಕ್ಸಸ್, ನಿಮ್ಮ ಕನಸನ್ನು ನೀವು ನೆರವೇರಿಸ್ಕೋಬೇಕು ಅಂದರೆ ತುಂಬ ಫೈಟ್ ಅನ್ನೋದನ್ನು ಮಾಡಬೇಕಾಗುತ್ತೆ. ಆಗಲೇ ಹೇಳಿದಾಗೆ ಅದರಲ್ಲಿ ತುಂಬ ಜಗಳ ಕೂಡ ಆಗ್ಬೋದು ಅಂತ ಹೇಳಿದೆ. ಅದೇ ರೀತಿ ಮುಂದಿನ ಹುಣ್ಣಿಮೆ ಕಳೀಬೇಕು. ಏನು ಬರೋ ಹುಣ್ಣಿಮೆ ಇದೆ, ಆ ಹುಣ್ಣಿಮೆ ಕಳೆದ ಮೇಲೆ ನಿಮ್ಮ ಕನಸುಗಳು ಈಡೇರುತ್ತೆ ಅಂತ ಅನ್ನೋದು ಇಲ್ಲಿ ಇದೆ. ಆದ್ದರಿಂದ ದಯವಿಟ್ಟು ಗುರುಗಳ ಮಾರ್ಗದರ್ಶನನ ತಗೊಳ್ಳಿ. ಗುರುಗಳ ಮಾರ್ಗದರ್ಶನ ಇಲ್ಲದಲೇ ಯಾವುದೇ ಕೆಲಸನೂ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಅದೇ ಬಂದಿದೆ. ಮತ್ತು ನೀವು ನಿಮ್ಮ ಗುರುಗಳ ಮಾರ್ಗದರ್ಶನನ ತಗೊಂಡು ನೀವು ನಿಮ್ಮ ಕೆಲಸದಲ್ಲಿ ಯೋಚನೆನ ಮಾಡಿ ಮುಂದುವರೆದಿದ್ದೆ ಆದರೆ ನಿಮ್ಮ ಕೆಲಸದ್ದೇ ಆಗಿರ್ಬೋದು, ಅಥವಾ ನೀವು ಇನ್ನೊಬ್ಬರಿಗೆ ನ್ಯಾಯ ಕೊಡಿಸೋದಾಗಿರ್ಬೋದು, ಅಥವಾ ನಿಮಗೆ ನೀವು ನ್ಯಾಯ ದಕ್ಕಿಸ್ಕೊಳ್ಳೋದ್ರಲ್ಲೇ ಆಗಿರ್ಬೋದು, ನೀವು ಒಂದು ವಿಕ್ಟರಿ ಅನ್ನೋದನ್ನು ಕಾಣ್ತೀರಾ. ನೀವು ಅದರಲ್ಲಿ ಒಂದು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಸಕ್ಸಸ್, ಒಂದು ವಿನ್ನಿಂಗ್ ಅನ್ನೋದು ನಿಮಗೆ ಆಗುತ್ತೆ. ಅದನ್ನು ಬಿಟ್ಟು ನೀವು ಯೋಚನೆನ ಮಾಡ್ದಲೇ ಮುಂದುವರೆದಿದ್ದೇ ಆದರೆ ಈ ರೀತಿ ಆಗುತ್ತೆ. ನಾನೊಬ್ಬ ದಡ್ಡ, ನನ್ನಿಂದ ಯಾರಿಗೂ ಒಳ್ಳೇದಾಗಲಿಲ್ಲ, ನನ್ನಿಂದ ಯಾರಿಗೂ ನ್ಯಾಯನ ಕೊಡಿಸೋದಕ್ಕೆ ಆಗಲಿಲ್ಲ ಅಂತ ಯೋಚನೆ ಮಾಡಿ ನೀವು ಕೊರಗುವಂಥ ಚಾನ್ಸಸ್ ಕೂಡ ಇದೆ. ಅದರಿಂದ ದಯವಿಟ್ಟು ಗುರುಗಳ ಮಾರ್ಗದರ್ಶನ ಇಲ್ಲದಲೇ ಯಾವುದೇ ರೀತಿಯ ಜವಾಬ್ದಾರಿಗೆ ನೀವು ಒಬ್ಬರೇ ಮುಂದುವರಿಯೋದು ತಪ್ಪು ಅಂತ ಇಲ್ಲಿ ಬರ್ತಾ ಇದೆ. ಬನ್ನಿ, ಆಗಸ್ಟ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಗೆ ಲೈಫ್ ಅಪ್ಡೇಟ್ಸ್ ಏನಿದೆ ನೋಡುವ. ಲವ್ ಮಾಡ್ತಾ ಇರೋರು ಅಥವಾ ಲವ್ ಮಾಡಿರೋರು, ಮದುವೆ ಆಗಿರೋರು ಯಾರಾದರೂ ಆಗಿರ್ಬೋದು. ಪ್ಲೀಸ್ ನಿಮ್ಮ ಪ್ರೀತಿನಲ್ಲಿ ಕೆಲವರು ತುಂಬ ಎಫರ್ಟನ್ನು ಹಾಕಬೇಕಾಗುತ್ತೆ. ಎಫರ್ಟನ್ನು ಹಾಕಿದ್ದೆ ಆದರೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಅವರು ನಿಮ್ಮ ಪ್ರೀತಿ ಪತ್ರ ನಿಮ್ಮ ಹತ್ರ ತುಂಬ ಮಾತಾಡೋವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾರೆ. ಆ ಮಿಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಫೀಲ್ ಮಾಡ್ಕೊತಾರೆ. ನೀವು ಅವ್ರಿಗೆ ತುಂಬ ಒಂದು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ, ತುಂಬ ಇಬ್ಬರು ಒಂದು ಪ್ರೀತಿನಲ್ಲಿ ತುಂಬ ಮುಳುಗೋಗೋಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಅವರ ಲೋಕದಲ್ಲಿ ನೀವು, ನಿಮ್ಮ ಲೋಕದಲ್ಲಿ ಅವರು ಮುಳುಗುವಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಮತ್ತು ಅಂಪೈರ್ ಲವ್ ಕೂಡ ಇದೆ. ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಕೂಡ ಇರ್ಬೋದು. ನಿಮ್ಮ ಪ್ರೀತಿನ ಬಿಟ್ಟು ಇನ್ನೊಬ್ರ ಕಡೆ ವಾಲಿರೋವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮನ್ನು ಬಿಟ್ಟು ಬೇರೆಯವ್ರ ಕಡೆ ವಾಲಿರೋವಂಥದ್ದು ಕೂಡ ಇಲ್ಲಿ ಇದೆ. ನಿಮ್ಮ ಪ್ರೀತಿ ಲವ್ ಲೈಫಲ್ಲಿ ಅಂಥದ್ದು ಕೂಡ ಇದೆ. ಅಂಥದ್ದು ಆಗೋವಂಥ ಚಾನ್ಸಸ್ ಕೂಡ ಇದೆ. ಆದಷ್ಟು ಹುಷಾರಾಗಿ ಇರಬೇಕಾಗುತ್ತೆ. ಹುಷಾರಾಗಿ ಇರಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಬನ್ನಿ, ಏಂಜಲ್ಸ್ ಗೈಡೆನ್ಸ್ ಏನಿದೆ ನೋಡುವ. ಯು ಆರ್ ರೆಡಿ ಅಂತಂದರೆ ದೇರ್ ಈಸ್ ಸಮಥಿಂಗ್ ಬೆಟರ್. ಕೆಲವರು ಏನೇ ಪರಿಸ್ಥಿತಿ ಬಂದರೂ ಅದಕ್ಕೆ ನೀವು ರೆಡಿಯಾಗಿರಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಕೆಲವ್ರಿಗೆ. ಆದರೆ ಏನು ಪರಿಸ್ಥಿತಿ ಇದೆ ಅದು ಸ್ವಲ್ಪ ಬೆಟರಾಗಿ ಇದೆ. ಸದ್ಯದ ಪರಿಸ್ಥಿತಿ ಏನಿದೆ ಅದು ಒಂದು ಬೆಟರ್ ವೇನಲ್ಲಿ ಹೋಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಏಂಜಲ್ಸು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಪಾತ್ರರ ಫೀಲಿಂಗ್ಸ್ ಏನಿದೆ ನೋಡುವ ಆಗಸ್ಟ್ ತಿಂಗಳಲ್ಲಿ. ನಂದು ನನ್ನವರು ನನಗೆ ಎಂಬುದು ಭ್ರಮೆ. ಹಣವಿದ್ದರೆ ಎಲ್ಲರೂ ನಮ್ಮವರೇ, ಇಲ್ಲದಿದ್ದರೆ ಎಲ್ಲರೂ ನಮ್ಮನ್ನು ದೂರುವರು. ಅವರು ನಮ್ಮವರಲ್ಲ, ಹಣದ ವಾಸನೆಗೆ ನಾಯಿಯಂತೆ ಹಿಂದೆ ಬಂದವರು. ನಿನ್ನಂತೆ ಪ್ರೀತಿ ಕಾಳಜಿ ತೋರುವ ಮತ್ತೊಂದು ಜೀವ ನನಗೆ ಇಲ್ಲ. ಸಿಕ್ಕಿದರೂ ಸಹ ಅದು ನೀನಾಗಲು ಸಾಧ್ಯವೇ ಇಲ್ಲ.
ನಿನ್ನ ಬಿಂಬ ನನ್ನ ಕಣ್ತುಂಬ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀರಿ. ಕೆಲವರಿಗೆ ಅವ್ರ ಲೈಫ್ನಲ್ಲಿ ತುಂಬ ಜನ ಮೋಸ ಮಾಡಿರೋ ಅಂಥದ್ದು ಕೂಡ ಇಲ್ಲಿ ಇದೆ. ಹಣಕ್ಕೋಸ್ಕರ ಬಂದು ಅವರ ಜೀವನದಲ್ಲಿ ಆಟ ಆಡಿರೋ ಅಂಥದ್ದು ತುಂಬಾ ಇದೆ. ಅದರಿಂದ ಅವರು ಮತ್ತೆ ನನಗೆ ಮೊದಲಿನ ಪ್ರೀತಿ ಬೇಕು, ನಿಮ್ಮಂಥ ಪ್ರೀತಿ ತೋರಿಸ್ತವರು ನನಗೆ ಯಾರೂ ಇಲ್ಲ, ಯಾರೇ ಸಿಕ್ಕರು ನಿಮ್ಮಷ್ಟು ಪ್ರೀತಿ ತೋರಿಸೋ ಅಂಥ ವ್ಯಕ್ತಿ ಅವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಮ ಪಾರ್ಟ್ನರ್ ಫೀಲ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಇದೆ. ಬನ್ನಿ ಯಾವ ದೇವರ ಆಶೀರ್ವಾದ ಇದೆ ಅಂದರೆ, ನಿನ್ನದಲ್ಲದಕ್ಕೆ ನಿನಗೆ ಯಾಕೆ ಇಷ್ಟು ಆಟ ಅಂಬಲ, ನಿಜವಾಗಿ ನಿನ್ನದೇ ಆಗಿದ್ದರೆ ಇಂದಲ್ಲ ನಾಳೆ ಅದು ಸಿಕ್ಕೇ ಸಿಗುತ್ತದೆ. ನಮ್ಮದಲ್ಲದಕ್ಕೆ ನಾವು ಆಸೆ ಪಡುವುದು ತಪ್ಪು, ನಮ್ಮದನ್ನು ನಾವು ಮೊದಲು ನೋಡಿಕೊಳ್ಳಬೇಕು. ಶ್ರೀ ಅಂಗಾಳ ಪರಮೇಶ್ವರಿಯೇ ನಮಃ. ಅಂಗಾಳ ಪರಮೇಶ್ವರಿಯ ಅಮ್ಮನವರ ಆಶೀರ್ವಾದ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಅದು ನಮ್ಮದು ಅಂತ ಡೆಸ್ಟಿನಲ್ಲಿ ಇದ್ದರೆ ಅದು ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮದಲ್ಲದೆ ಇರೋದಕ್ಕೆ ನಾವು ಯಾಕೆ ಅಷ್ಟು ಕಷ್ಟ ಬೀಳಬೇಕು, ನಾವು ಯಾಕೆ ಅಷ್ಟು ಹಠ ಮಾಡಬೇಕು, ಸಿಗೋದಿದ್ರೆ ಯಾವತ್ತಾದರೂ ಸಿಕ್ಕೇ ಸಿಗುತ್ತೆ ಅನ್ನೋದು ಇಲ್ಲಿ ಮೆಸೇಜ್ ಬರ್ತಿದೆ. ಬನ್ನಿ ಚಾನ್ಸ್ ನೋಡುವ. ಸ್ವಲ್ಪನೇ ಬಂದಿದೆ ಚಾನ್ಸ್. ತುಂಬ ಗ್ರೋತ್ ಅನ್ನೋದನ್ನು ಕಾಣ್ತೀರಾ. ಮತ್ತು ಯಾರಾದರೂ ಇಲ್ಲಿ ಸ್ಟಾರ್ಸ್ ಆಗೋರು ಇದ್ದೀರಾ, ಸ್ಟಾರ್ಸ್ ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸ್ ಆಗೋರು ಅಂತ ಕೂಡ ಇದ್ದೀರಾ. ಏಂಜಲ್ಸ್ ಆಶೀರ್ವಾದ ಕೂಡ ಇದೆ. ನಿಮ್ಮ ಆಸೆ ಕನಸುಗಳೆಲ್ಲ ಫುಲ್ಫಿಲ್ ಆಗೋದ್ರಲ್ಲಿ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಇದೆ. ಯಾರು ನೀವು ಒಂದು ಗ್ರೋತನ್ನು, ಒಂದು ಕೆರಿಯರ್ ಲೈಫಲ್ಲಿ, ಒಂದು ಲೈಫಲ್ಲಿ ಗ್ರೋತನ್ನು ಕಾಣಬೇಕು ಅಂತ ಇದ್ದೀರಾ, ಅದಕ್ಕೆಲ್ಲ ಕೆಲವರು ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡಿಸಿದ್ದಾರೆ ಅನ್ನೋದು ಇಲ್ಲಿ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಿಮ್ಮ ಲೈಫ್ಗೆ ಆಗಸ್ಟ್ ತಿಂಗಳಿನಲ್ಲಿ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಏನೇ ಆದರೂ ಗ್ರೋತ್ ಅನ್ನೋದು ಖಂಡಿತ ಇದೆ. ನಿಮ್ಮ ವಿಶ್ ಫುಲ್ಫಿಲ್ ಆಗೋದು ಕೂಡ ಇಲ್ಲಿ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಇದು ಕಟಕ ರಾಶಿಯವರ ಆಗಸ್ಟ್ ತಿಂಗಳ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆ